ನಮಸ್ಕಾರ. ಇವತ್ತು ನಾವು ಒಂದು ಭಯಾನಕ ಹಿಂದಿ ಕಥೆಯನ್ನ ನೋಡೋಣ. ಆದರೆ ಇದು ಸುಮ್ಮನೆ ದೆವ್ವ ಭೂತದ ಕಥೆ ಅಲ್ಲ, ಇದೊಂದು ದುರಂತ, ನಮ್ಮ ಸಮಾಜದ ಕರಾಳ ಮುಖವನ್ನ ತೋರಿಸುವಂಥ ಕತೆ. ಬನ್ನಿ ಶುರು ಮಾಡೋಣ. ಕಥೆ ಶುರುವಾಗೋದೇ ಈ ಒಂದು ಮೈ ಜುಮ್ಮಿನಿಸುವ ಪ್ರಶ್ನೆಯಿಂದ. ಯೋಚನೆ ಮಾಡಿ, ಸತ್ತ ಮೇಲೂ ತನ್ನ ಮಗುವನ್ನ ಹುಡುಕೋ ತಾಯಿ. ಈ ಒಂದು ಪ್ರಶ್ನೆ ನಮ್ಮನ್ನ ಕಥೆಯೊಳಗೆ ಹೇಳ್ಕೊಳ್ತಾ ಇದ್ದ. ಈ ಕಥೆ ನಡೆಯೋದು ಬೇಲ್ಪೋರ್ ಅನ್ನೋ ಒಂದು ಹಳ್ಳಿಯಲ್ಲಿ. ಆ ಹಳ್ಳಿಯಲ್ಲಿ ಒಂದು ಅರಳಿ ಮರ ಇದೆ. ಅದರ ಕೆಳಗೆ ಒಬ್ಬ ಗರ್ಭಿಣಿ ದೆವ್ವ ತನ್ನ ಕಳೆದುಹೋದ ಮಗುಗೋಸ್ಕರ ಕಾಯ್ತಾ ಕೂತಿರುತ್ತೆ ಅನ್ನೋದು ಅಲ್ಲಿನ ಜನರ ನಂಬಿಕೆ. ನಮ್ಮ ಕಥೆಯ ನಾಯಕಿ ಅಂಜಲಿ. ರಘುವೀರ್ ಮತ್ತು ಅವನ ಮನೆಯವರ ಜೊತೆಗಿನ ಅವಳ ಮದುವೆ, ಅದೇ ಅವಳ ಜೀವನದ ದೊಡ್ಡ ದುರಂತ. ಆ ಮನೆ ಅವಳಿಗೆ ಸ್ವರ್ಗವಾಗಿರಲಿಲ್ಲ, ಅದೊಂದು ನರಕವಾಗಿತ್ತು. ಪ್ರತಿದಿನ ಅವಳು ಹಿಂಸೆ ಅನುಭವಿಸುತ್ತಿದ್ದ ಜಾಗವಾಗಿತ್ತು. ಯಾಕೆ ಅಂಜಲಿಗೆ ಇಷ್ಟೊಂದು ಹಿಂಸೆ ಆಗ್ತಿತ್ತು? ಅದಕ್ಕೆ ಕಾರಣ ಒಂದೇ, ಮಗು ಆಗಿಲ್ಲ ಅನ್ನೋ ಸಾಮಾಜಿಕ ಒತ್ತಡ. ಆ ನೋವು ಎಷ್ಟಿತ್ತು ಅನ್ನೋದನ್ನ ಈಗ ನೋಡೋಣ. ಅವಳ ಬಂಜೆ. ಈ ಮಾತು ಪ್ರತಿದಿನ ಅವಳಿಗೆ ಕೇಳಿ ಬರ್ತಿತ್ತು ಅವಳ ಅತ್ತೆಯ ಬಾಯಿಂದ. ಇದು ಬರೀ ಮಾತಾಗಿರ್ಲಿಲ್ಲ, ಅವಳನ್ನ ಒಬ್ಬ ವ್ಯಕ್ತಿಯಾಗಿ ನೋಡದೆ ಬರೀ ವಂಶವನ್ನ ಮುಂದುವರಿಸೋಕೆ ಆಗದ ಒಂದು ವಸ್ತು ಅನ್ನೋ ಥರ ನೋಡ್ತಿದ್ರು. ಅತ್ತೆ ಒಂದು ಕಡೆ ಆದ್ರೆ ಗಂಡ ರಘುವೀರ್ ಇನ್ನೊಂದು ಕಡೆ. ಅವನಿಗೆ ಅವಳೇ ಅಂದ್ರೆ ಅಸಡ್ಡೆ, ತಿರಸ್ಕಾರ. ಇದರಿಂದ ಅವಳಿಗೆ ಆ ಮನೆಯಿಂದ ತಪ್ಸ್ಕೊಡೋಕ್ಕೆ ದಾರಿನೇ ಇಲ್ಲ ಅನ್ನೋ ಹಾಗಾಗಿತ್ತು. ಮನೆಯ ಪ್ರತಿಯೊಬ್ಬರೂ ಅವಳ ನೋವಿಗೆ ಕಾರಣರಾಗಿದ್ರು. ಇದು ಒಂದೆರಡು ದಿನದ ಕಥೆಯಲ್ಲ, ಬರೋಬ್ಬರಿ 8 ವರ್ಷಗಳ ಹಿಂಸೆ. ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ ಅವಳ ಮೇಲಿನ ದೌರ್ಜನ್ಯ ಜಾಸ್ತಿ ಆಗ್ತಾನೇ ಹೋಯ್ತು. ಕೊನೆಗೆ ಆ ನಿಂದನೆಗಳೇ ಅವಳ ಗುರುತಾಗಿಬಿಟ್ವು. ನೋಡಿ, ಅವರ ಕ್ರೌರ್ಯ ಎಲ್ಲಿಗೋಯ್ತು ಅಂದ್ರೆ, ಡಾಕ್ಟರ್ ಹತ್ರ ಪರೀಕ್ಷೆ ಮಾಡಿಸಿದಾಗ ಅಂಜಲಿಯಲ್ಲೇ ಸಮಸ್ಯೆ ಇದೆ ಅಂತ ಸುಳ್ಳು ಹೇಳ್ಬಿಟ್ರು. ಆ ಸುಳ್ಳಿನಿಂದ ಇಡೀ ಊರಿನ ಮುಂದೆ ಅವಳನ್ನೇ ಅಪರಾಧಿ ಮಾಡಿ ನಿಲ್ಲಿಸಿದ್ರು. ಆದರೆ ಇಷ್ಟೆಲ್ಲಾ ಕಷ್ಟದ ಮಧ್ಯೆ ಒಂದು ಬೆಳಕಿನ ಕಿರಣ ಕಾಣಿಸುತ್ತೆ. ಅಂಜಲಿಗೆ ತಾನು ಗರ್ಭಿಣಿ ಅಂತ ಗೊತ್ತಾಗುತ್ತೆ. ತನ್ನೆಲ್ಲಾ ಕಷ್ಟಗಳು ಇನ್ನು ಮುಗೀತು ಅಂತ ಅವಳು ಅಂದ್ಕೊಳ್ತಾಳೆ. ಇಲ್ಲಿರೋ ವ್ಯತ್ಯಾಸವನ್ನ ಗಮನಿಸಿ. ಒಂದು ಕಡೆ ಅಂಜಲಿಯ ಸಂತೋಷ, ಅವಳ ಭರವಸೆ. ಇನ್ನೊಂದು ಕಡೆ ಅವಳ ಮನೆಯವರ ತಣ್ಣನೆಯ ಪ್ರತಿಕ್ರಿಯೆ. ನಮ್ಗೆ ಬೇಕಾಗಿರೋದು ವಾರಸುದಾರ, ನೀನದಕ್ಕೊಂದು ದಾರಿಯಷ್ಟೆ. ಈ ಒಂದು ಮಾತಲ್ಲೇ ಅವಳ ಎಲ್ಲಾ ಕನಸುಗಳು ಪುಡಿಪುಡಿಯಾಗಿ ಹೋದ್ವು. ಗರ್ಭಿಣಿಯಾದ ಮೇಲೂ ಅವಳ ಪರಿಸ್ಥಿತಿ ಬದಲಾಗಲಿಲ್ಲ. ಅದೇ ಅಂತ್ಯವಿಲ್ಲದ ಕೆಲಸ, ಸರಿಯಾದ ಊಟ ಇಲ್ಲದೆ ಬರೀ ಹಳಸಿದ ರೊಟ್ಟಿ, ನೀರು. ಇದರಿಂದ ಅವಳು ಮತ್ತು ಅವಳ ಹೊಟ್ಟೆಯಲ್ಲಿದ್ದ ಮಗು ಇಬ್ಬರೂ ದಿನದಿಂದ ದಿನಕ್ಕೆ ನಿತ್ರಾಣರಾಗುತ್ತಾ ಹೋದ್ರು. ಕತೆ ಈಗ ಒಂದು ಭಯಾನಕ ಘಟ್ಟಕ್ಕೆ ತಲುಪುತ್ತೆ. ಅವಳ ಮೇಲಿನ ದೌರ್ಜನ್ಯದ ಪರಿಣಾಮ ಏನಾಯ್ತು ಅಂದ್ರೆ, ಅದೊಂದು ಕೊಲೆಯಲ್ಲಿ ಅಂತ್ಯವಾಯ್ತು. ಆ ಕೊನೆಯ ಕ್ಷಣಗಳು ಹೇಗಿದ್ವು ಅಂದ್ರೆ, ಕಾರಣ ಬರೀ ಊಟ ತಣ್ಣಗಿದೆ ಅನ್ನೋದು. ಅದಕ್ಕೆ ರಘುವೀರ್ ಅವಳ ಮೇಲೆ ಹಲ್ಲೆ ಮಾಡ್ತಾನೆ. ಅವಳು ಬೇಡ, ಮಗುಗಾದ್ರೂ ಬಿಡು ಅಂತ ಬೇಡ್ಕೊಂಡ್ರೂ ಅವನು ಕೇಳಲಿಲ್ಲ. ಕೊನೆಗೆ ಅವಳ ಪ್ರಾಣವೇ ಹೋಯ್ತು. ಯಾವುದೇ ಪಶ್ಚಾತ್ತಾಪ ಇಲ್ಲದೆ ಅವಳ ದೇಹವನ್ನ ಮನೆ ಹಿಂದಿನ ಹೊಲದಲ್ಲಿ ಹೂಳಲ್ ನಿರ್ಧರಿಸಿದ್ರು. ಸಾಯೋ ಕೊನೆ ಕ್ಷಣದಲ್ಲೂ ಅವಳು ಮಾಡಿದ ಕೊನೆ ಕೆಲ್ಸ, ತನ್ನ ಹೊಟ್ಟೆಯನ್ನ ಕೈಗಳಿಂದ ಮುಚ್ಕೊಂಡು ಮಗುವನ್ನ ಕಾಪಾಡೋಕೆ ಪ್ರಯತ್ನಿಸಿದ್ದು. ಎಂಥ ದುರಂತ ಅಲ್ವಾ? ಕೇಳಿ, ಅಂಜಲಿಯ ಅತ್ತೆ ಹೇಳಿದ ಮಾತುಗಳನ್ನ. ಅವಳಲ್ಲಿ ಸ್ವಲ್ಪನೋ ಮನುಷ್ಯತ್ವ ಇರ್ಲಿಲ್ಲ. ಅವಳ ಶವವನ್ನ ಕೂಡ ಒಂದು ಕಸತ್ತರ ಬಿಸಾಕೋಕೆ ಹೇಳಿದ್ಲು. ಆದರೆ ಅಂಜಲಿಯ ಕಥೆಯಲ್ಲಿಗೆ ಮುಗಿಲಿಲ್ಲ. ನಿಜ ಹೇಳ್ಬೇಕಂದ್ರೆ, ನಿಜವಾದ ಭಯಾನಕ ಕಥೆ ಶುರುವಾಗಿದ್ದೇ ಅವಳ ಸಾವಿನ ನಂತರ. ಒಂದು ತಾಯಿಯ ಪ್ರತೀಕಾರ ಶುರುವಾಯಿತು. ಅವಳು ಸತ್ತು 3ನೇ ದಿನ ರಾತ್ರಿ ಮನೆಯಲ್ಲಿದ್ದ ಆ ಭಯಾನಕ ಮೌನವನ್ನ ಒಂದು ಶಬ್ದ ಮುರಿತು. ಅವರು ಮಾಡಿದ ಪಾಪ ಈಗ ಅವರನ್ನೇ ಹುಡುಕೊಂಡು ಬಂದಿತ್ತು. ಆ ಶಬ್ದ, ಅದು ಒಂದು ಮಗು ಅಳೋ ಹಾಗೆ ಕೇಳಿಸ್ತಿತ್ತು. ಅದು ಬೇರೆ ಯಾರದ್ದೂ ಅಲ್ಲ, ಅಂಜಲಿಯ ಗರ್ಭದಲ್ಲೇ ಸತ್ತುಹೋದ ಮಗುವಿನ ಅಳುವಾಗಿತ್ತು. ದಿನ ಕಳೆದಂತೆ ಅವರ ಹಿಂಸೆ ಜಾಸ್ತಿಯಾಯಿತು. ರಾತ್ರಿ ಹೊತ್ತು ಅಂಗಳದಲ್ಲಿ ಅಂಜಲಿ ಇಲ್ಲದ ಮಗುವನ್ನ ತೊಟ್ಟಿಲಲ್ಲಿ ತೂಗ್ತಾ ಇರೋ ಹಾಗೆ ಕಾಣಿಸೋಕೆ ಶುರುವಾಯಿತು. ಅವರು ಏನನ್ನ ನಾಶ ಮಾಡಿದ್ರೋ ಅದೇ ಈಗ ಅವರನ್ನ ಕಾಡ್ತಾ ಇತ್ತು. ಹಾಗಾದ್ರೆ ಕೊನೆಗೆ ಆ ಕುಟುಂಬಕ್ಕೆ ಏನಾಯ್ತು? ಅಂಜಲಿಯ ಆತ್ಮಕ್ಕೆ ಶಾಂತಿ ಸಿಕ್ತಾ? ಬನ್ನಿ ನೋಡೋಣ. ಅಂಜಲಿಯ ಸೇಡು ಪೂರ್ಣಗೊಂಡಿತ್ತು. ಒಂದು ದಿನ ಬೆಳಗ್ಗೆ ಆ ಮೂರೂರು ಅವರ ಕೋಣೆಯಲ್ಲಿ ಸತ್ತು ಬಿದ್ದಿದ್ರು. ಯಾರೋ ಕಣ್ಣಿಗೆ ಕಾಣದ ಶಕ್ತಿ ಅವರ ಉಸಿರುಗಟ್ಟಿಸಿ ಸಾಯಿಸಿತ್ತು. ಅವರು ಮಾಡಿದ ಪಾಪಕ್ಕೆ ತಕ್ಕ ಶಿಕ್ಷೆ ಸಿಕ್ಕಿತ್ತು. ಆಮೇಲೆ ಊರಿಗೆ ಬಂದ ಹರಿದಾಸ್ ಬಾಬಾ ಅನ್ನೋ ಮಾಂತ್ರಿಕ ಒಂದು ಸತ್ಯವನ್ನ ಹೇಳ್ತಾನೆ. ಗರ್ಭಿಣಿ ಆತ್ಮಕ್ಕೆ ತನ್ನ ಮಗು ಸಿಗೋವರೆಗೂ ಮುಕ್ತಿ ಸಿಗೋದಿಲ್ಲ. ಅಂಜಲಿಯ ಆತ್ಮ ಹುಡುಕುತ್ತಾ ಇದ್ದಿದ್ದು ತನ್ನ ಮಗುವನ್ನ. ಅವಳು ದೇಹವನ್ನ ಭೂಮಿಯಿಂದ ತೆಗೆದು ಸರಿಯಾಗಿ ಅಂತ್ಯಸಂಸ್ಕಾರ ಮಾಡಿದ್ರು. ಆದ್ರೆ ಅದರಿಂದ ಏನೂ ಪ್ರಯೋಜನ ಆಗ್ಲಿಲ್ಲ. ಊರಿನವರು ಇವತ್ತಿಗೂ ಹೇಳ್ತಾರೆ,
ಅಂಜಲಿಯ ಆತ್ಮ ಅಲ್ಲೇ ಇದೆ ಅಂತ. ಯಾಕಂದ್ರೆ ಅವಳ ನೋವು ಅಂತ್ಯ ಸಂಸ್ಕಾರಕ್ಕಿಂತ ಎಷ್ಟೋ ದೊಡ್ಡದಾಗಿತ್ತು. ಈ ಕಥೆ ಕೊನೆಯಾಗೋದು ಒಂದೇ ಒಂದು ಪ್ರಶ್ನೆಯೊಂದಿಗೆ, ನನ್ನ ಮಗು ಇಲ್ಲಿದೆ. ಇದು ಬರೀ ಒಂದು ದೆವ್ವದ ಪ್ರಶ್ನೆ ಅಲ್ಲ, ಇದು ನ್ಯಾಯ ಸಿಗದ ಪ್ರತಿಯೊಬ್ಬ ತಾಯಿಯ ಹೃದಯದ ಕೂಗು. ಉತ್ತರ ಸಿಗೋವರೆಗೂ ಈ ಪ್ರಶ್ನೆ ಹೀಗೆ ಕಾಡ್ತಿರತ್ತೆ.